ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೊಳ್ಳೋಕ್ಕೆ, ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಪವರ್ಫುಲ್ ಆದಂಥ ಮನೆಮದ್ದನ್ನು ಮಾಡ್ಕೊಳ್ಳೋಣ. ತಿಂದಿರೋ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅಂದರೆ ಹೊಟ್ಟೆಯಲ್ಲಿ ಏನೋ ಒಂಥರ ತಳಮಳ ಹೇಳತೀರದ ಸಮಸ್ಯೆಯನ್ನು ಒಳಗೆ ಅನುಭವಿಸ್ತಾ ಇರ್ತೀವಿ. ಸಮಾಧಾನ ಆಗ್ತಾನೇ ಇರೋಲ್ಲ. ನಾನು ತೋರಿಸಿರೋ ಈ ಮನೆಮದ್ದನ್ನ ಮಾಡಿ ನೋಡಿ, ಕೇವಲ 10 ನಿಮಿಷದಲ್ಲಿ ಜೀರ್ಣ ಆಗ್ಬಿಡುತ್ತೆ. ತಿಂದಿರೋ ಆಹಾರ ಎಲ್ಲ ಜೀರ್ಣ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಚಿಕ್ಕದಾಗಿರುವ ಪುಟಾಣಿಯಾಗಿರುವ ಅಜ್ವನ್ ಕಾಳನ್ನು ತಗೊಂಡಿದ್ದೀನಿ. ನಾವು ಇದಕ್ಕೆ ಅಜ್ವನ್ ಕಾಳು ಅಂತ ಕರಿತೀವಿ. ಕೆಲವೊಬ್ರು ಓಂ ಕಾಳು ಅಂತ ಕೂಡ ಕರೀತಾರೆ. ಓಂ ಕಾಳು, ಅಜ್ವನ್ ಕಾಳು ಅಂದ್ರೆ ಇದೆ. ನೋಡಕ್ಕಂತೂ ತುಂಬಾನೇ ಚಿಕ್ಕ ಚಿಕ್ಕ ಕಾಳುಗಳಾಗಿರುತ್ತೆ. ಆದ್ರೆ ಇದು ಹೊಟ್ಟೆಗೆ ಸಂಬಂಧಿಸಿದಂಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹೊಟ್ಟೆಗೆ ಸಂಬಂಧಿಸಿದ ಪ್ರತಿಯೊಂದು ಕಾಯಿಲೆಯನ್ನು ಕೂಡ ಇದು ದೂರ ಮಾಡುತ್ತೆ ಈ ಅಜ್ವನ್ ಕಾಳು. ಜೀರ್ಣಕ್ರಿಯೆ ಸಮಸ್ಯೆ ಅಂತೂ ಇಂದಿನ ದಿನಗಳಲ್ಲಿ ಕಾಮನ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ತಿಂದ ಆಹಾರ ಕರಗ್ತಾನೆ ಇಲ್ಲ, ಜೀರ್ಣ ಆಗ್ತಾನೆ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಇವಾಗಿನ ಆಹಾರ ಕೂಡ ಸರಿ ಇಲ್ಲ, ಆಹಾರದ ಪದ್ಧತಿ ಕೂಡ ಸರಿ ಇಲ್ಲ. ನಾವು ತಿನ್ನುವಂಥ ಆಹಾರ ಫಾಸ್ಟ್ ಫುಡ್ಡನ್ನು ತಿಂತಾ ಇರ್ತೀವಿ. ಹಾಗೆ ಯಾವುದೇ ರೀತಿ ದೈಹಿಕ ಶ್ರಮವಿಲ್ಲ, ಓಡಾಡಲ್ಲ, ಕುತ್ಕೊತಾ ಇರ್ತೀವಿ. ಇಡೀ ದಿನ ಕುತ್ಕೊಂಡೇ ಬಿಡ್ತೀವಿ. ಹೀಗಾಗಿ ಏನಾಗುತ್ತೆ, ತಿಂದ ಆಹಾರ ಕರಗ್ತಾನೇ ಇರಲ್ಲ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಒಂದು ಕಡೆನೇ ಕುತ್ಕೊಂಡ್ಬಿಟ್ಟಿರ್ತೀವಿ. ವ್ಯಾಯಾಮ ಇಲ್ಲ, ವಾಕ್ ಇಲ್ಲ, ಏನೂ ಇಲ್ಲ. ತಿಂದ ಆಹಾರ ಹೇಗೆ ಕರಗಬೇಕು, ಅದು ಕರಗೋದೇ ಇಲ್ಲ. ಹಾಗೆ ಅದು ಕೂಡ ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ. ಏನೋ ಒಂಥರ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾನೆ ಇರ್ತೀವಿ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂತ ಅಂದರೆ ಅನಾರೋಗ್ಯ ಕೂಡ ನಮಗೆ ಕಾಡುತ್ತೆ ಅಂತಲೇ ಹೇಳ್ಬೋದು. ಆಗ ನಾವು ಔಷಧಿ ಅಂಗಡಿಗೆ ಹೋಗಿ ಸುಮಾರು ಔಷಧಿಗಳನ್ನು ಬಳಸ್ತಾನೆ ಹೋಗ್ತೀವಿ. ಯಾವುದೇ ರೀತಿ ರಿಸಲ್ಟು ನಮಗೆ ಸಿಗಲ್ಲ. ಪದೇ ಪದೇ ಅಜೀರ್ಣದ ಸಮಸ್ಯೆ ಉಂಟಾಗ್ತಾ ಇದ್ರೆ ಯಾವುದೇ ರೀತಿ ಆಹಾರನೂ ಸೇರಲ್ಲ, ನಮಗೆ ಊಟ ಮಾಡೋಕ್ಕೆ ಮನಸ್ಸಾಗಲ್ಲ. ಈ ಅಜೀರ್ಣ ಅನ್ನೋದು ತುಂಬ ಅಂದರೆ ತುಂಬ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಏಕೆಂದರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಬೇಕು. ಇಲ್ಲ ಅಂತಂದರೆ ತುಂಬ ಸಮಸ್ಯೆಗಳಕ್ಕೆ ನಾವು ಈಡಾಗ್ತೀವಿ ಅಂತಲೇ ಹೇಳ್ಬೋದು. ಬೇದಿ ಸಮಸ್ಯೆ, ಹಾಗೆ ಮಲಬದ್ಧತೆ ಸಮಸ್ಯೆ, ಹೊಟ್ಟೆ ಉರಿಯೂತದ ಸಮಸ್ಯೆ ಇರ್ಬೋದು. ಹಾಗೆ ಹೊಟ್ಟೆಯ ಒಂಥರ ಎಳ್ದಂಗೆ ಆಗುತ್ತೆ, ಅದಕ್ಕೆ ಸೆಳೆತ ಅಂತೀವಿ. ಹೊಟ್ಟೆಯ ಸೆಳೆತದ ನೋವು, ಹಾಗೆ ಗ್ಯಾಸು ತುಂಬಿ ಹೊಟ್ಟೆ ತುಂಬಿ ಗ್ಯಾಸು ಒದ್ದಾಡ್ತಾ ಇರ್ತೀವಿ. ಹಾಗೆ ವಾಕರಿಕೆ ಬಂದಂಗೆ ಆಗುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ. ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತೀವಿ. ಒಂದಲ್ಲ ಎರಡಲ್ಲ, ಸಾವಿರಾರು ನಮೂನೆಯ ನೋವುಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಎದೆ ಉರಿತಾ ಇರುತ್ತೆ. ಹೀಗೆ ಸಾವಿರಾರು ನಮೂನೆಯ ಕಾಯಿಲೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಕೇವಲ ಅಜೀರ್ಣ ಸಮಸ್ಯೆಯಿಂದ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಹಾಗೆಯೇ ನಾವು ತಿಂದ ಆಹಾರವನ್ನು ಸರಿಯಾಗಿ ಅಗಿತಾನೇ ಇರಲ್ಲ, ಹಾಗೆ ನುಂಗ್ತಾನೆ ಇರ್ತೀವಿ. ಇದರಿಂದನೂ ಕೂಡ ಜೀರ್ಣ ಆಗೋದೇ ಇಲ್ಲ ತಿಂದ ಆಹಾರ. ಹಾಗಾಗಿನೂ ಕೂಡ ನಾವು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಹೋಗ್ತೀವಿ. ನಾವು ತಿಂದಿರೋ ಆಹಾರ ಜೀರ್ಣ ಆದರೆ ಇಡೀ ದಿನ ನಾವು ಆಕ್ಟಿವ್ ಆಗಿ ಇರ್ತೀವಿ. ಈ ಅಜೀರ್ಣದ ಸಮಸ್ಯೆ, ಈ ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ನಾವು ಅಜ್ವನ್ ಕಾಳುಗಳನ್ನು, ಈ ಓಂ ಕಾಳುಗಳನ್ನು ಬಳಸಲೇಬೇಕಾಗುತ್ತೆ. ಕೇವಲ 4 ಕಾಳುಗಳನ್ನು ಹಾಗೆ ಬಾಯಲ್ಲಿ ಹಾಕ್ಕೊಂಡ್ರೂ ಕೂಡ ನಮ್ಮ ಅಜೀರ್ಣದ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡುವ ಶಕ್ತಿ ಈ ಅಜ್ವನ್ ಕಾಳಿಗಿದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ಲಾಗಿ ಇದು ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಅಜ್ವನ್ ಕಾಳನ್ನು. ನೋಡೋದಕ್ಕೆ ಮಾತ್ರ ಪುಟ್ಟ ಕಾಳುಗಳು, ಆದರೆ ವರ್ಕ್ ಮಾತ್ರ 100% ಗ್ಯಾರಂಟಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಓಂ ಕಾಳು. ಈ ಚಿಕ್ಕ ಓಂ ಕಾಳು ನಮ್ಮ ಕೊಲೆಸ್ಟ್ರಾಲನ್ನು ನಮ್ಮ ಹೊಟ್ಟೆಯ ಭಾಗದಲ್ಲಿರ್ಬೋದು, ನಮ್ಮ ದೇಹದಲ್ಲಿರ್ಬೋದು, ಹಾಗೆ ನಮ್ಮ ತೋಳಿನ ಭಾಗದಲ್ಲಿ ತುಂಬಾ ಕೊಲೆಸ್ಟ್ರಾಲು ಶೇಖರಣೆ ಆಗಿಬಿಟ್ಟಿರುತ್ತೆ. ಅದನ್ನು ಬೆಣ್ಣೆಯಂತೆ ಕರಗಿಸುವ ಶಕ್ತಿ ಇರುವುದು ಈ ಓಂ ಕಾಳಿಗೆ. ಹಾಗೆಯೇ ಇದು ಅಜೀರ್ಣದ ಸಮಸ್ಯೆಯನ್ನು ದೂರ ಮಾಡುತ್ತೆ. ಗ್ಯಾಸ್ ಆಗಿರುತ್ತೆ, ಗ್ಯಾಸಿನ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಹೊಟ್ಟೆ ನೋವು ಬರ್ತಾ ಇರುತ್ತೆ ಅವಾಗವಾಗ. ಇದನ್ನು ನಾವು ಸೇವನೆ ಮಾಡ್ತಾ ಬರೋದ್ರಿಂದ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆ ಹೊಟ್ಟೆಗೆ ಸಂಬಂಧಿಸಿದ ನೋವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೊಟ್ಟೆ ನೋವನ್ನು ದೂರ ಮಾಡೋದಲ್ಲದೆ ಜಠರಿಗೆ ಸಂಬಂಧಿಸಿದಂಥ ಕಾಯಿಲೆಗಳನ್ನು ದೂರ ಮಾಡುತ್ತೆ. ನಮ್ಮ ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಇದು ಶಾಶ್ವತವಾಗಿ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಅಜ್ವನದ ಕಾಳುಗಳು ಕಾರ್ಮಿನೇಟಿವ್, ಆಂಟಿಮೈಕ್ರೋಬಿಯಲ್ ಮತ್ತು ಪಿತ್ತಜನಕಾಂಗವನ್ನು ಕೂಡ ರಕ್ಷಿಸುವ ಗುಣಗಳನ್ನು ಈ ಪುಟಾಣಿ ಕಾಳು ಹೊಂದಿದೆ ಅಂತಲೇ ಹೇಳ್ಬೋದು. ಈ ಅಜ್ವನ್ ಕಾಳು ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡಿ ನಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ಸುರಕ್ಷಿತವಾಗಿ ಇಡುವಂಥ ಕೆಲಸವನ್ನು ಈ ಅಜ್ವನ್ ಕಾಳು ಮಾಡುತ್ತೆ ಅಂತಲೇ ಹೇಳ್ಬೋದು.
ಹಾಗೆಯೇ ನಾನು ಲಿಂಬೆ ಹಣ್ಣನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇದು ಕೂಡ ಹಾಗೆಯೇ ಹೊಟ್ಟೆಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಹೊಟ್ಟೆ ನೋವನ್ನು ನಿವಾರಣೆ ಮಾಡುತ್ತೆ. ಹಾಗೆ ಏನೇ ತಿಂದಿರೋ ಆಹಾರ ಜೀರ್ಣ ಆಗ್ತಾ ಇಲ್ಲ ಅಂತ ಅಂದ್ರೂ ಇದನ್ನು ಸ್ವಲ್ಪ ಹಾಗೆ ನೀರಿನಲ್ಲಿ ಅರ್ಧ ಲಿಂಬೆ ಹಣ್ಣಿನ ಹೋಳನ್ನು ನಾವು ಹಿಂಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ಅಜೀರ್ಣದ ಸಮಸ್ಯೆಯನ್ನು ಶಾಶ್ವತವಾಗಿಯೇ ದೂರ ಮಾಡ್ಬೋದು. ಇವೆರಡೂ ಪದಾರ್ಥಗಳು ಕೂಡ ಹಾಗೆಯೇ ಅಜೀರ್ಣಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಕಾಯಿಲೆಯನ್ನು ಕೂಡ ದೂರ ಮಾಡೋ ಶಕ್ತಿ ಈ ಅಜ್ವಾನ ಹಾಗೂ ಲಿಂಬೆಯ ರಸದಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಿನಷ್ಟು ನೀರನ್ನು ಕೂಡ ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾನ್ ಕಾಳುಗಳನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಹೀಗೆ ಹಾಕಿ ಕೇವಲ 5ರಿಂದ 7 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಸುಮಾರು 5ರಿಂದ 7 ನಿಮಿಷ ಹೀಗೆ ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸ್ಕೊಳ್ಳೋದ್ರಿಂದ ಈ ಅಜ್ವಾನದಲ್ಲಿರುವ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹೀಗೆ ಬಿಟ್ಕೊಳ್ಳೋದ್ರಿಂದ ಈ ನೀರನ್ನು ನಾವು ಬಿಸಿ ಬಿಸಿ ಆಗಿರುವಾಗಲೇ ಈ ನೀರನ್ನು ನಾವು ಕುಡಿತಾ ಬರೋದ್ರಿಂದ ಕೇವಲ ಕೆಲವು ನಿಮಿಷಗಳು ಅಂದರೆ ಕೇವಲ ಸುಮಾರು 10 ನಿಮಿಷಗಳಲ್ಲಿ ನಮಗೆ ಪರಿಹಾರ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹೊಟ್ಟೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಹಾಗೆಯೇ ಅಜೀರ್ಣ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಪುಟಾಣಿ ಕಾಳು ಅಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕ ಕಾಳುಗಳು ಆದರೆ 100% ರಿಸಲ್ಟ್ ಪಕ್ಕಾ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಹೊಟ್ಟೆಗೆ. ನೋಡಿ ಫ್ರೆಂಡ್ಸ್, ನಾನು ಇವಾಗಲೇ 5ರಿಂದ 7 ನಿಮಿಷಗಳ ಕಾಲ ಹಾಗೆ ಕುದಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ನೀವು ನೋಡ್ತಾ ಇರ್ಬೋದು ಅಜ್ವಾನ್ ಕಾಳುಗಳಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ನೀರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಹಳದಿ ಟೈಪು. ಹಾಗೆಯೇ ಇದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಈ ನೀರನ್ನು ನಾವು ಬಿಸಿ ಬಿಸಿ ಆಗಿರುವಾಗಲೇ ಕುಡಿತಾ ಬರೋದ್ರಿಂದ ಅಂತೂ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಹೀಗೆ ಕುದಿಸಿರೋ ಈ ನೀರನ್ನು 1 ಗ್ಲಾಸಿಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಹೀಗೆ ಶೋಧಿಸಿಕೊಂಡು 1 ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ಇದಕ್ಕೆ ಹಿಂಡ್ಕೊಂಡು ಕುಡಿತಾ ಬರೋದ್ರಿಂದ ಅಂದರೆ ಬಿಸಿ ಇರುವಾಗಲೇ ಕುಡಿತಾ ಬರೋದ್ರಿಂದ ಅಂತೂ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತೆ. ಇಡೀ ದಿನ ನಾವು ಆ್ಯಕ್ಟಿವ್ ಆಗಿ ಇರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ನಷ್ಟು ಈ ಥರ ಮಾಡಿಕೊಂಡು 1 ಸ್ಪೂನು ಅಜ್ವಾನ್ ಕಾಳುಗಳನ್ನ ಹಾಕಿ ಕುದಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತೆ. ಇಡೀ ದಿನ ನೀವು ಆ್ಯಕ್ಟಿವ್ ಆಗಿರ್ತೀರ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಅಜ್ವಾನ್ ಕಾಳು ಅಂತಲೇ ಹೇಳ್ಬೋದು. ಈ ನೀರಿಗೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಿಂಡ್ಕೊಂಡು ಕುಡಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ, ಹಾಗೆಯೇ ರಿಸಲ್ಟ್ ಕೂಡ 100% ಸಿಕ್ಕೇ ಸಿಗುತ್ತೆ ಅಂತ ಈ ಥರ ನೀವು ಮಾಡಿಕೊಂಡು ಕುಡಿತಾ ಬರೋದ್ರಿಂದ ಕೇವಲ 3ರಿಂದ 4 ಸರಿ ನೀವು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಕುಡಿತಾ ಬರೋದ್ರಿಂದ ತುಂಬಾ ಆ್ಯಕ್ಟಿವ್ ಆಗಿರ್ತೀರ. ಹಾಗೆಯೇ ತುಂಬ ವೇಟ್ ಇದೆ, ಭಾರ ಅನ್ನಿಸ್ತಾ ಇದೆ ಮೈ ಅನ್ನೋರು ಕೂಡ ಇದನ್ನು ಕುಡಿತಾ ಬರೋದ್ರಿಂದ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಹಾಕುತ್ತೆ. ಹಾಗೆ ಬೊಜ್ಜನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ವೇಟ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರತಿಯೊಂದು ಅಂಶಗಳಿಂದ ಸಮೃದ್ಧವಾಗಿರುವ ಈ ಪದಾರ್ಥವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಬಿಸಿ ಬಿಸಿ ಆಗಿರುವಲ್ಲೇ ಸೇವಿಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಹೊಟ್ಟೆಗೆ ಸಂಬಂಧಿಸಿದ ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಿಲ್ಲ. ಪ್ಯೂವರ್ ಮನೆ ಮದ್ದು ಇದು. ಇದನ್ನು ಒಂದ್ಸರಿ ಮಾಡ್ಕೊಂಡು ಕುಡೀರಿ, ನಿಮ್ಮ ದೇಹ ಎಷ್ಟು ಚುರುಕಾಗಿರುತ್ತೆ ಅನ್ನೋದನ್ನು ನೀವೇ ನೋಡ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.